ಸ್ಯಾಂಡಲ್ವುಡ್ನಲ್ಲಿ ಈಗ ಎಲ್ಲಿ ನೋಡಿದ್ರು ಒಂದೇ ಸದ್ದು, ಅದೇ ಕೆಡಿ ದ ಡೆವಿಲ್. ಶೋ ಮ್ಯಾನ್ ನಿರ್ದೇಶಕ ಪ್ರೇಮ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ ಸಿನಿಮಾ ದೇಶಾದ್ಯಂತ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿದೆ ಮತ್ತು ಅದ್ಧೂರಿಯಾಗಿ ರಿಲೀಸ್ ಆಗೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಿನಿಮಾದಲ್ಲಿ ಅದ್ಧೂರಿತನಕ್ಕೆ ಏನು ಕೊರತೆ ಇರಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ನಟ ಧ್ರುವ ಸರ್ಜಾ ಅವರು ಫ್ರೀಡಮ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಕೆಡಿ ದಿ ಡೆವಿಲ್ ಸಿನಿಮಾ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜೊತೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಂತೆ ಈ ಸಿನಿಮಾ ಕುರಿತಾಗಿ ನಮ್ಮ ಪ್ರತಿನಿಧಿ ರಚನಾ ನಂಜುಂಡ ನಡೆಸಿರುವಂತಹ ಚಿಟ್ಚಾಟ್ ಇದೆ, ನೋಡೋಣ ಬನ್ನಿ. ಹಲೋ ನಮಸ್ಕಾರ. ಇದೆ ಏಪ್ರಿಲ್ 30ನೇ ತಾರೀಕು ಬಹು ನಿರೀಕ್ಷಿತ ಬಹು ತಾರಾ ಬಳಗದ ಕೆಡಿ ಸಿನಿಮಾ ನಮ್ಮೂರೇ ಬರ್ತಾ ಇದೆ. ಇವತ್ತು ಆ ಸಿನಿಮಾದ ನಾಯಕ ನಟರಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ನಾನು ಮಾತಾಡ್ಸೋತೀನಿ. ಹಾಯ್ ಸರ್. ಹಾಯ್ ಮೇಡಮ್. ಸರ್, 3 ವರ್ಷದ ಪರಿಶ್ರಮ ಫೈನಲಿ ಇನ್ನೊಂದು 3 ದಿವಸದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿದೆ. ಯಾವ ಥರ ಇದೆ ನಿಮ್ಮ ಎಕ್ಸೈಟ್ಮೆಂಟ್? ಹಾರ್ಡ್ಲಿ ವಿ ಹ್ಯಾವ್ 3-4 ಡೇಸ್ 3 ಡೇಸ್ ಎಕ್ಸೈಟ್ಮೆಂಟು, ಖಂಡಿತ ಎಕ್ಸೈಟ್ಮೆಂಟು ಇದೆ, ಭಯ ಇದೆ. ಅದೇ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಈಗ ಪ್ರೇಕ್ಷಕರ ಮಟ್ಲಿಗೆ ಆಗ್ತಾ ಇದ್ದೀವಿ. ಸೊ ಜನಗಳು ನೋಡಿ ಜನಗಳಿಗೆ ಇಷ್ಟ ಆಗೋದ್ರೆ ನಥಿಂಗ್. ಸರ್, ಈಗಾಗಲೇ ಟೀಸರ್ ಬಿಡುಗಡೆ ಆಗಿದೆ, ಆಮೇಲೆ ಹಾಡುಗಳು ಕೂಡ ಬಿಡುಗಡೆ ಆಗಿದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಶಿವ ಶಿವ ಅಂತೂ ಬೇರೆ ದೇಶದಲ್ಲೆಲ್ಲ ಹಾಕೊಂಡು ಕೇಳ್ತಾ ಇದ್ದಾರಂತೆ. ಸೊ ನಿಮ್ಗೆ ಅದೊಂದು ರೀತಿ ಶಕ್ತಿ ತುಂಬ್ತಾ ಇದೆಯಾ, ಲೈಕ್ ಸಿನಿಮಾ ಕೂಡ ವಿನ್ ಆಗುತ್ತೆ ಅಂತ ಹೇಳಿ? ಹಾಡುಗಳು ಎಲ್ಲರಿಗೂ ಇಷ್ಟ ಆಗಿದೆ, ಅದೊಂದು ತುಂಬಾ ಖುಷಿ ವಿಚಾರ. ಅಫ್ಕೋರ್ಸ್ ನಾವು ಲಿರಿಕಲ್ ವಿಡಿಯೋ ಮಾತ್ರ ಬಿಟ್ಟಿರೋದ್ರಿಂದ ಶಿವ ಸಾಂಗ್ ಆಗಿರ್ಬೋದು, ಸೆಟ್ಟಾಗಲ್ಲ ಸಾಂಗ್ ಆಗಿರ್ಬೋದು, ಕಾಮನ್ ಕಾಳಿ ಆಗಿರ್ಬೋದು, ನುಗ್ಗಿ ಹುಡಿ ಸಾಂಗ್ ಆಗಿರ್ಬೋದು, ಇದೆಲ್ಲ ವಿಡಿಯೋ ನೀವು ಥಿಯೇಟ್ರಲ್ಲಿ ನೋಡೋದ್ರಿಂದ ನಿಮಗೆ ವಿಷುವಲ್ ಟ್ರೀಟ್ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಮತ್ತು ಎಲ್ಲ ಸಾಂಗೂ ಸಿಚುಯೇಷ್ನಲ್ ಆಗಿರೋದ್ರಿಂದ ನಿಮಗೆ ಅಯ್ಯೋ ಇದು ಯಾಕೆ ಈ ಸಾಂಗ್ ಬಂತು ಅನ್ನೋದಕ್ಕಿಂತ ಓಕೆ ಕರೆಕ್ಟ್ ಪ್ಲೇಸ್ಮೆಂಟು ಈ ಸಾಂಗು ಅಂತ ಅನಿಸುತ್ತೆ ಮೇಡಮ್, ಡೆಫಿನೆಟ್ಲಿ. ಸರ್, ಈ ಹಿಂದೆ ನಿಮ್ಮನ್ನ ನೋಡಿರೋದಕ್ಕೂ ಈ ಸಿನಿಮಾದಲ್ಲಿ ಒಂಥರ ವಿಭಿನ್ನವಾಗಿ ಕಾಣಿಸ್ಕೊಳ್ತೀರಾ, ಒಂದು ರೆಟ್ರೋ ಸ್ಟೈಲ್ ಕಾಣಿಸ್ಕೊಳ್ತೀರಾ. ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ನಿಮ್ಮನ್ನು ನೀವು ನೋಡಿಕೊಂಡಾಗ ಹೌ ಯು ಫೆಲ್ಟ್ ಅಂತ? ರೆಟ್ರೋ ಸ್ಟೈಲಲ್ಲಿ ಫಸ್ಟ್ ಟೈಮ್ ಎಲ್ಲ ಮಾಡಿರೋದು ಮೇಡಮ್. ಆ್ಯಂಡ್ ಆಲ್ಸೋ ಐ ಆಮ್ ಓನ್ಲಿ 5 ಮೂವೀಸ್ ಓಲ್ಡ್. ಇದು 6ನೇ ಸಿನಿಮಾ. ಸೊ ವಿಂಟೇಜ್ ಫೀಲ್ ಅಂದರೆ ವಿಂಟೇಜ್ ಲುಕ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಈ ಥರ ಸೈಡ್ ಲಾಕ್ಸು ಮತ್ತು ಡೈರೆಕ್ಟ್ರು ತುಂಬ ಡೀಟೇಲ್ಡ್ ಕೆಲಸ ಮಾಡಿದ್ರು. ಡೀಟೇಲಿಂಗ್ಸ್ ಜಾಸ್ತಿ 72ಸಲ್ಲಿ ಯಾವ ರೀತಿ ಗಾಡಿಗಳಿರುತ್ತೆ, ಒಂದು ಡಬಲ್ ಡೆಕ್ಕರ್ ಬಸ್ಗಳಿದ್ದಾಗ ಸ್ಕೂಟರು, ಮತ್ತು ಒಂದು 30-40 ಹಳೆ ಕಾರ್ಗಳು ಸೆಟ್ಟಲ್ಲಿ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಮೋಹನ್ ಬಿಕೆರೆ ಸರ್ ಆಗಿರ್ಬೋದು, ಸೆಟ್ ಹಾಕಿರೋದು ಅವರೇ. ಎಂಟೈರ್ ಬೆಂಗಳೂರಲ್ಲಿ ತುಂಬ ಕ್ರೌಡ್ ಪ್ಲೇಸ್ ಆಗ್ತಿತ್ತಲ್ಲ, ಅಂದರೆ ಮಾರ್ಕೆಟು, ಥಿಯೇಟರ್ಸು, ಬ್ಯಾಂಕ್ಸು, ಇದೆಲ್ಲ ತಿರ್ಗಾ ರೀಕ್ರಿಯೇಟ್ ಮಾಡಿದ್ದಾರೆ. ಟೌನ್ ಹಾಲು ಎಲ್ಲ ರೀಕ್ರಿಯೇಟ್ ಮಾಡಿ ಸೇಮ್ ಮೆಜರ್ಮೆಂಟ್. ಸೊ ವಿ ರೀಕ್ರಿಯೇಟೆಡ್ ಎವ್ರಿಥಿಂಗ್. ಆಮೇಲೆ ಜೂನಿಯರ್ಸು ಅಷ್ಟೇ, 1500 ಜೂನಿಯರ್ಸ್ ಡೈಲಿ ಇರೋರು, ಅವ್ರಿಗೆಲ್ಲ ಕೆಟಪ್ಪು ತುಂಬ ಕಷ್ಟಪಟ್ಟಿದ್ರು ಮೇಡಮ್, ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ಅವ್ರು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಇನ್ನೇನು 30ನೇ ತಾರೀಕಿಗೆ ಸಿಗತ್ತೆ ಅಂತ ಒಂದು ಮುಖ್ಯ ಮೇಡಮ್. ಸರ್, ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಾ ಇದೆ, 3 ದಿನದಲ್ಲಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.